ನಮಸ್ಕಾರ, ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ನಂದಿನಿ ಲೇಔಟ್ ಡಬಲ್ ಮರ್ಡರ್ ಪ್ರಕರಣ ಬಂಧಿಸಲು ಹೋದ ಪೊಲೀಸರ ಮೇಲೆ ದಾಳಿ ಯತ್ನ, ಆರೋಪಿ ಪಾಪು ಮೇಲೆ ಗುಂಡಿನ ದಾಳಿ. ಕೊನೆಗೂ ಕೃಷ್ಣರಿಂದ ಪ್ರಚಾರ ಶುರು, ನಟಿ ರಮ್ಯಾರಿಂದಲೂ ಕ್ಯಾಂಪೇನ್ ಜೋರು, ಬಿಜೆಪಿಗೆ ಸುಷ್ಮಾ ಸ್ವರಾಜ್ ಖದರ್. ಚುನಾವಣಾ ಕಣದಲ್ಲಿ ಅಕ್ರಮಗಳ ಆಟ, ದೇವಾಲಯದ ಪಕ್ಕದಲ್ಲೇ ನಡೆಯಿತು ಬಾಡೂಟ, ಎಣ್ಣೆ ಮತ್ತಲ್ಲಿ ತೂರಾಡಿದ್ರು ಮದ್ಯಪ್ರಿಯರು. ಸ್ತಬ್ಧವಾಯಿತು ಹ್ಯೂಮನ್ ಕಂಪ್ಯೂಟರ್, ಬೆಂಗಳೂರಿನಲ್ಲಿ ಶಕುಂತಲಾದೇವಿ ವಿಧಿವಶ, ಖ್ಯಾತ ಗಣಿತ ತಜ್ಞೆಯ ನಿಧನಕ್ಕೆ ಗಣ್ಯರ ಕಂಬನಿ. ಇಂದು ವಿಶ್ವ ಭೂದಿನ, ಸಿಲಿಕಾನ್ ಸಿಟಿಯಲ್ಲಿ ಸಾವಯವ ವಸ್ತು ಪ್ರದರ್ಶನ, ಕೊಳ್ಳಲು ನಾ ಮುಂದು ತಾ ಮುಂದು ಎಂದ್ರು ಜನ. ಬೆಂಗಳೂರಿನಲ್ಲಿ ಮತ್ತೆ ರೌಡಿ ಖಾಕಿ ಮಧ್ಯೆ ಗುಂಡಿನ ದಾಳಿ ನಡೆದಿದೆ. ನಂದಿನಿ ಲೇಔಟ್ ಬಳಿ ರೌಡಿ ಪಾಪು ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ರೌಡಿ ಪಾಪು ನಿನ್ನೆ ರಾತ್ರಿ ನಡೆದ ಜೋಡಿ ಕೊಲೆಯ ಪ್ರಮುಖ ಆರೋಪಿ. ನಿನ್ನೆ ರಾತ್ರಿ ನಂದಿನಿ ಲೇಔಟ್ನ ಗಣೇಶ ವಾರ್ಡ್ನಲ್ಲಿ ಬಾಬು ಮತ್ತು ಧರಣೀಶ್ ಎಂಬುವವರ ಕೊಲೆಯಾಗಿತ್ತು. ಈ ಪ್ರಕರಣ ಸಂಬಂಧ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ನೇತೃತ್ವದ ತಂಡ ಬಂಧಿಸಲು ಹೋದಾಗ ರೌಡಿ ಪಾಪು ಪೊಲೀಸರ ಮೇಲೆಗೆ ಹಲ್ಲೆಗೆ ಯತ್ನಿಸಿದ್ದಾನೆ. ಪ್ರತಿಯಾಗಿ ಪೊಲೀಸರು ಒಂದು ಸುತ್ತು ಗುಂಡು ಹಾರಿಸಿದ್ರು. ಬಳಿಕ ಗಾಯಗೊಂಡಿರೋ ರೌಡಿಯನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. 6 ತಿಂಗಳ ಹಿಂದೆಯೇ ರಾಜ್ಯಕ್ಕೆ ಮರಳಿ ತೆರೆ ಮರೆಯಲ್ಲೇ ಕುಳಿತಿದ್ದ ಎಸ್ಎಂ ಕೃಷ್ಣ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಪರ ಪ್ರಚಾರ ಆರಂಭಿಸುವ ಮೂಲಕ ಎಸ್ಎಂಕೆ ಈ ಬಾರಿ ಪ್ರಚಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮುನ್ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಬಿಜೆಪಿಗೆ ಸುಷ್ಮಾ ಸ್ವರಾಜ್ ಬಲ ತುಂಬಿದ್ರು. ಕೊನೆಗೂ ಬಂತು ಕೈಗೆ ಕೃಷ್ಣ ಬಲ. ಕಾಂಗ್ರೆಸ್ ಹಿರಿಯ ನಾಯಕ ಎಸ್ಎಂ ಕೃಷ್ಣ ಕೊನೆಗೂ ಚುನಾವಣಾ ಪ್ರಚಾರದ ಕಣಕ್ಕಿಳಿದಿದ್ದಾರೆ. ವಿಜಯನಗರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಹಾಗೂ ಅವರ ಪುತ್ರ ಶಾಸಕ ಪ್ರಿಯಾ ಕೃಷ್ಣ ಪರ ಎಸ್ಎಂ ಕೃಷ್ಣ ಪ್ರಚಾರ ನಡೆಸಿದ್ರು. ಇದಕ್ಕೂ ಮುನ್ನ ಅತ್ತಿಗುಪ್ಪೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು. ಕ್ಷೇತ್ರಕ್ಕೆ ಆಗಮಿಸಿದ ಕೃಷ್ಣ ಅವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ಕಮಲ ಕ್ಯಾಂಪೇನ್ಗೆ ಸುಷ್ಮಾ ಸಾಥ್. ಬಿಜೆಪಿ ಪ್ರಚಾರ ಕಣವು ರಂಗೇರಿದೆ. ಅಭ್ಯರ್ಥಿಗಳ ಪರ ರಾಷ್ಟ್ರ ನಾಯಕರು ಪ್ರಚಾರ ನಡೆಸಿದ್ರು. ಮಲ್ಲೇಶ್ವರಂ ಮೈದಾನದಲ್ಲಿ ಬಿಜೆಪಿ ಬಹಿರಂಗ ಸಭೆ ನಡೆಯಿತು. ಲೋಕಸಭೆ ಪ್ರತಿಪಕ್ಷ ನಾಯಕಿ ಸುಷ್ಮಾ ಸ್ವರಾಜ್ ಬಿಜೆಪಿ ಅಭ್ಯರ್ಥಿ ಅಶ್ವತ್ಥ ನಾರಾಯಣ ಮತಯಾಚಿಸಿದ್ರು. ಸಭೆಯಲ್ಲಿ ಭಾಷಣ ಮಾಡಿದ ಸುಷ್ಮಾ ಕರ್ನಾಟಕದಲ್ಲಿ ಕೆಜೆಪಿಗೆ ಭವಿಷ್ಯವಿಲ್ಲ ಅಂದ್ರು. ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. वो पार्टी ना स्वयं सरकार बना सकती है और ना किसी की सरकार बनवा सकती है. इसलिए मैं आपसे कहना चाहती हूं कि ऐसी पार्टी से खुद को क्यों जोड़ना जिसका भविष्य ही धूमिल है. कर्नाटक में केजेपी का कोई भविष्य नहीं है. ये भविष्यवाणी आज मैं इस मंच से करना चाहती हूं. ಇದಕ್ಕೂ ಮೊದಲು ನಗರದ ಖಾಸಗಿ ಹೋಟೆಲ್ನಲ್ಲಿ ಅನಂತಕುಮಾರ್ ಬಿಜೆಪಿ ಪ್ರಚಾರ ಸಾಧನೆಗಳನ್ನು ಬಿಡುಗಡೆಗೊಳಿಸಿದ್ರು. ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳನ್ನೊಳಗೊಂಡ ಸಿಡಿ ಅನಾವರಣ ಮಾಡಲಾಯಿತು. 10 ಬಗೆಯ ರೇಡಿಯೋ ಜಾಹೀರಾತುಗಳನ್ನು ತಯಾರು ಮಾಡಲಾಗಿದೆ. ಸಂಧ್ಯಾ ಸುರಕ್ಷೆ, ಆರೋಗ್ಯ ಕವಚ, ವಾಜಪೇಯಿ ಆರೋಗ್ಯಶ್ರೀ, ಸೈಕಲ್ ವಿತರಣೆ, ಮೂಲಭೂತ ಸೌಕರ್ಯ, ವಸತಿ, ಈ ವಿಷಯಗಳ ಬಗ್ಗೆ 30 ಸೆಕೆಂಡಿನ ಈ ಜಾಹೀರಾತು ಇರುತ್ತೆ. ಪದ್ಮನಾಭನಗರ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಎಲ್ ಚೇತನ್ ಗೌಡ ತಮ್ಮ ನೂತನ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿದ್ರು. ಇಲ್ಲಿ ಬೆಂಗಳೂರಿನ ಯಾವುದೇ ಭಾಗದ ಸಮಸ್ಯೆಗಳನ್ನು ದಾಖಲಿಸಬಹುದು.
ಒಟ್ಟಾರೆಯಾಗಿ ಉದ್ಯಾನ ನಗರಿಯಲ್ಲಿ ಪ್ರಚಾರ ಕಣ ಮತ್ತಷ್ಟು ರಂಗೇರಿದೆ. ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಉಳಿದಿದ್ದು ಮತಬೇಟೆ ಭರ್ಜರಿಯಾಗಿ ಸಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕ್ಯಾಂಪೇನ್ಗೆ ತಾರಾಕಳೆ ಬಂದಿತ್ತು. ರಸ್ತೆಗಳೆಲ್ಲ ನಟಿ ರಮ್ಯಾ ಹವಾ ಜೋರಾಗಿತ್ತು. ಪ್ರಚಾರ ರಂಗೇರಿತ್ತು. ಜನ ಜನ ಜನ, ಎಲ್ಲಿ ನೋಡಿದ್ರೂ ಕಿಕ್ಕಿರಿದು ಜಮಾಯಿಸಿರೋ ಜನ. ಕೈಯಲ್ಲಿ ಕಾಂಗ್ರೆಸ್ ಬಾವುಟ. ಏನಪ್ಪಾ ಬೆಂಗಳೂರಲ್ಲಿ ಈ ಪಾರ್ಟಿ ಜನ ಜಮಾಯಿಸಿದ್ದಾರೆ ಅಂದ್ರೆ ಬಂದಿರೋದಾದ್ರೂ ಯಾರಂತೀರಾ? ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ಆಹಾ, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮೇಡಮ್. ಅದಕ್ಕೆ ಈ ಪಾರ್ಟಿ ಜನ ಜಮಾಯಿಸಿದ್ದಾರೆ ಅಂತೀರಾ? ಎಸ್, ರಮ್ಯಾ ಇವತ್ತು ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಬೀದಿಗಿಳಿದಿದ್ರು. ಶಿವಾಜಿನಗರ ಕ್ಷೇತ್ರದಿಂದ ಶಾಸಕ ರೋಷನ್ ಬೇಗ್ ಪರವಾಗಿ ಭರ್ಜರಿ ಮತಬೇಟೆ ನಡೆಸಿದ್ರು. ಇವತ್ತು ನಮ್ದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ ಕಾಂಗ್ರೆಸ್ಗೋಸ್ಕರ. ಆ್ಯಂಡ್ ಮೊದಲನೇದಾಗಿ ನಾನು ರೋಷನ್ ಬೇಗ್ ಅವರೋಸ್ಕರ ಬಂದಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ಈ ಬಾರಿ ಕಾಂಗ್ರೆಸ್ ಸರ್ಕಾರನೇ ಬರಬೇಕಂತ ನನ್ನ ಆಸೆ. ಪೊಲಿಟಿಕಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಿದ್ದೀವಿ. ಅಂದರೆ ಪ್ರತಿಯೊಬ್ಬರು ವೋಟ್ ಹಾಕಲೇಬೇಕು. ರಮ್ಯಾ ಪ್ರಚಾರಕ್ಕೆ ಬರೋ ಬಗ್ಗೆ ಡೌಟ್ ಇತ್ತು, ಆದ್ರೆ ಅದಕ್ಕೆಲ್ಲ ತೆರೆ ಬಿದ್ದಿದೆ. ಇವತ್ತು ಮೌಂಟ್ ಕಾರ್ಮೆಲ್ ಕಾಲೇಜಿನಿಂದ ಹೊರಟ ರ್ಯಾಲಿ ಗಿಜ್ಕೊಡ್ತಾ ಇತ್ತು. ಮಲ್ಲಿಗೆಯ ಮುಗುಳ್ನಗೆ ಚೆಲ್ಲುತ್ತಲೇ ರಮ್ಯಾ ಕೈ ಬೀಸ್ತಾ ಇದ್ರೆ ಜಮಾಯಿಸಿದ್ದ ಜನರಿಗೆಲ್ಲ ಖುಷಿಯೋ ಖುಷಿ. ಕುಟುಂಬ ಸಮೇತ ಪ್ರಚಾರಕ್ಕೆ ಆಗಮಿಸಿದ್ದ ರೋಷನ್ ಬೇಗ್ ಕೂಡ ಬೀದಿ ತುಂಬೆಲ್ಲ ಜನರನ್ನ ಕಂಡು ಹ್ಯಾಪಿಯಾಗಿದ್ರು. ಹತ್ತಿರದಿಂದ ರಮ್ಯಾ ನೋಡೋಕೆ ಜನರೆಲ್ಲ ಜಮಾಯಿಸಿದ್ರೋ ಅಥವಾ ಕಾಂಗ್ರೆಸ್ ಪಕ್ಷ ಹಾಗೂ ರೋಷನ್ ಬೇಗ್ ಮೇಲಿನ ಅಭಿಮಾನವೂ ಗೊತ್ತಿಲ್ಲ. ಒಟ್ಟಾರೆ ರಮ್ಯಾ ಬಂದಿದ್ರಿಂದ ಕೈ ಪಾರ್ಟಿ ರೋಡ್ ಶೋ ಖದರ್ ಜೋರಾಗಿತ್ತು ಅನ್ನೋದಂತೂ ಸುಳ್ಳಲ್ಲ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.